Namaste. Subject Engineering Mathematics for second semester BE. Name of the book author Dr. K.S.C. Sir. Module 1 Vector Calculus. Article number 1.12 Gradient, Divergence and Curl. Worked problems. If vector of A is a constant vector, prove the following. Problem number 24. Gradient of vector of A dot vector of R equal to vector of A. Problem number 25. Divergence of vector of A cross vector of R equal to 0. Problem number 26. Curl of vector of A cross vector of R equal to 2 times of vector of A. Solution for these problems. So problem number 24. ಸೊ ಅವ್ರು ಏನು ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂದರೆ ಗ್ರೇಡ್ ಅಂತ ಹೇಳಿದ್ರೆ ಗ್ರೇಡಿಯಂಟ್ ಅಂದರೆ ಡೆಲ್ ಅಂತ. ಓಕೆ, ಸೊ ಡೆಲ್ ಆಫ್ ವೆಕ್ಟರ್ ಆಫ್ ಎ ಡಾಟ್ ವೆಕ್ಟರ್ ಆಫ್ ಆರ್ ಈಕ್ವಲ್ ಟು ವೆಕ್ಟರ್ ಆಫ್ ಎ ಅಂತ ಪ್ರೂವ್ ಮಾಡಬೇಕು. ಸೊ ಅಸ್ಯೂಮ್ ಮಾಡೋಣ ಇವಾಗ. ಲೆಟ್ ವೆಕ್ಟರ್ ಆಫ್ ಎ ಈಕ್ವಲ್ ಟು a1i ಪ್ಲಸ್ a2j ಪ್ಲಸ್ a3k. ಬಿಕಾಸ್ ಇಸ್ ಗಿವನ್ ಇನ್ ದಿ ಪ್ರಾಬ್ಲಮ್ ವೆಕ್ಟರ್ ಆಫ್ ಎ ಈಸ್ ಎ ಕಾನ್ಸ್ಟೆಂಟ್ ವೆಕ್ಟರ್ ಅಂತ ಪ್ರಾಬ್ಲಮಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಕಾನ್ಸ್ಟೆಂಟ್ ವೆಕ್ಟರ್ ಅಂತ ಹೇಳಿರೋದ್ರಿಂದ a1i ಪ್ಲಸ್ a2j ಪ್ಲಸ್ a3k. ನೆಕ್ಸ್ಟ್ ವೆಕ್ಟರ್ ಆಫ್ ಆರ್, ರೇಡಿಯಸ್ ಆಫ್ ವೆಕ್ಟರ್ ವಿ ನೋ ದಟ್ xi ಪ್ಲಸ್ yj ಪ್ಲಸ್ zk. ಸೊ ನೋಟ್ ದಿಸ್ ಸ್ಟೆಪ್ ಈಸ್ ಕಾಮನ್ ಫಾರ್ ಆಲ್ ದಿ 5 ಎಕ್ಸಾಂಪಲ್ಸ್. ಓಕೆ, ಇದನ್ನು ರಿಮೆಂಬರ್ ಮಾಡ್ಕೊಳ್ಳಿ. ಸೊ ವೆಕ್ಟರ್ ಆಫ್ ಎ ಅಥವಾ ಎನಿ ವೆಕ್ಟರನ್ನು ಕಾನ್ಸ್ಟೆಂಟ್ ವೆಕ್ಟರ್ ಅಂತ ಹೇಳಿದರೆ, ಸೊ ಇಲ್ಲಿ ವೆಕ್ಟರ್ ಆಫ್ ಎ ಹೇಳಿರೋದ್ರಿಂದ a1i ಪ್ಲಸ್ a2j ಪ್ಲಸ್ a3k. ವೆಕ್ಟರ್ ಆಫ್ ಆರ್, ರೇಡಿಯಸ್ ಆಫ್ ವೆಕ್ಟರ್ ಇಸ್ xi ಪ್ಲಸ್ yj ಪ್ಲಸ್ zk. ಈಗ ವೆಕ್ಟರ್ ಆಫ್ ಎ ಡಾಟ್ ವೆಕ್ಟರ್ ಆಫ್ ಆರ್ ಮಾಡೋಣ. ಸೊ ಫಾರ್ ದಿ ಡಾಟ್ ಪ್ರಾಡಕ್ಟಲ್ಲಿ ಸೇಮ್ ವೆಕ್ಟರ್ ಏನಾಗುತ್ತೆ, 1 ಆಗುತ್ತೆ. ಐ ಡಾಟ್ ಐ, ಜೆ ಡಾಟ್ ಜೆ, ಕೆ ಡಾಟ್ ಕೆ, ದೀಸ್ ಆರ್ ಆಲ್ 1. ಐ ಡಾಟ್ ಐ ಈಕ್ವಲ್ ಟು j dot j equal to k dot k, so that is equal to 1 in vector dot product alli, so that is equal to 0, 1. other vectors ಆಯಿತು ಅಂತ ಹೇಳಿದ್ರೆ, in dot product other vectors ಆಯಿತು ಅಂತ ಹೇಳಿದ್ರೆ, so that is 0. so vector of a dot vector of r equal to summation of a1 x. ಓಕೆ, ಸಮೇಷನ್ ಆಫ್ a1x ಅಂತ ಹೇಳಿದ್ರೆ ಆ್ಯಕ್ಚುಲಿ ದಟ್ ಈಸ್ a1x ಪ್ಲಸ್ a2y ಪ್ಲಸ್ a3z ಅಂತ. ಸೊ ಸಮೇಷನ್ 1 ಬರೆದ್ರೆ ಆಯಿತು, 5 ಮಾತ್ರ ಬರೆದಿದ್ದಾರೆ ಇಲ್ಲಿ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ರಿಮೈನಿಂಗ್ಸ್ ವೆಕ್ಟರ್ಸ್ ಆರ್ ಪ್ರೆಸೆಂಟ್ ಅಂತ. a1x ನೋಡಿ, ಇಲ್ಲಿ ಐ ಡಾಟ್ ಐ ಈಸ್ 1, ಅಲ್ಲಿಗೆ ಐ ಕೋಎಫಿಷಿಯಂಟ್ ಈಸ್ a1, ಹಿಯರ್ ಐ ಕೋಎಫಿಷಿಯಂಟ್ ಈಸ್ x, a1x. plus j coefficient is a2, here j coefficient is y, a2y. j dot j is 1. a3 ಇದೆಯಲ್ಲ, ಇದು k coefficient is a3, here k coefficient is z, a3z, k dot k is 1. ಇಲ್ಲಿ ಡಾಟ್ ಇದೆ ಹಾಗಾಗಿ. ನೆಕ್ಸ್ಟ್ ಗ್ರೇಡಿಯಂಟ್ ಅಂತ ಹೇಳಿದ್ರೆ, ಸೊ ಡೆಲ್ ಅಂತ. ಡೆಲ್ ಆಫ್ ವೆಕ್ಟರ್ ಆಫ್ ಎ ಡಾಟ್ ವೆಕ್ಟರ್ ಆಫ್ ಆರ್, ಸೊ ದಟ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಡೆಲ್ಲಿಗೆ 1 ಮಾತ್ರ ಕನ್ಸಿಡರ್ ಮಾಡಿದರೆ, ಐ ಮಾತ್ರ, ಐ ವೆಕ್ಟರ್ ಮಾತ್ರ. ಡೆಲ್ ಬೈ ಡೆಲ್ ಎಕ್ಸ್ ಇಂಟು ಐ. ಸೊ ವೆಕ್ಟರ್ ಆಫ್ ಆರ್ ಡಾಟ್ ವೆಕ್ಟರ್ ಆಫ್ ಎ ಡಾಟ್ ವೆಕ್ಟರ್ ಆಫ್ ಆರ್ ಈಸ್ a1x, ಸಮೇಷನ್ ಆಫ್ a1x. ಸೊ ಸಮೇಷನ್ ಈಸ್ ಕಾಮನ್, ಟೇಕ್ ಇಟ್ ಔಟ್ ಸೈಡ್. ಸೊ ಹಿಯರ್ ಏನಾಗುತ್ತೆ ಇಲ್ಲಿ, ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಡೆಲ್ ಬೈ ಡೆಲ್ ಎಕ್ಸ್ ಇಂಟು a1x, so that is a1 only. Okay, I as it is. So summation of a1 I anta helidre, so that is vector of a. Thus gradient of vector of a dot vector of r equal to vector of a. Otherwise ಈ ಥರ ಡೆಲ್ ಅಂತ ಬರೆಯೋ ಬದಲು ಗ್ರೇಡ್ ಅಂತಲೂ ಬರೀಬೋದು. ಅರ್ಥ ಆಯ್ತಲ್ಲ. ಇಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ,
ಸೊ ಎ ಇದೆಯಲ್ಲ ಅದು ದಿಸ್ ಒನ್, ದಿಸ್ ಈಸ್ ಫಾರ್ ವೆಕ್ಟರ್ ಆಫ್ ಎ, ಇದು ವೆಕ್ಟರ್ ಆಫ್ ಆರ್. ಫಾರ್ ಡಾಟ್ ಪ್ರಾಡಕ್ಟಲ್ಲಿ ಐ ಡಾಟ್ ಐ ಈಸ್ 1 ಆಗುತ್ತೆ, ಜೆ ಡಾಟ್ ಜೆ ಈಸ್ 1, ಕೆ ಡಾಟ್ ಕೆ ಈಸ್ 1. ಅಲ್ಲಿಗೆ A1 X, A2 Y, A3 Z. ಓಕೆ, ನೆಕ್ಸ್ಟ್ ಗ್ರೇಡಿಯಂಟ್ ಅಂತ ಹೇಳಿದ್ರೆ ಡೆಲ್ ಆಫ್ ವೆಕ್ಟರ್ ಆಫ್ ಎ ಡಾಟ್ ವೆಕ್ಟರ್ ಆಫ್ ಆರ್. ಡೆಲ್ ಅಂತ ಹೇಳಿದ್ರೆ, ಸೊ ಫಾರ್ ಡೆಲ್ ಬೈ ಡೆಲ್ ಎಕ್ಸ್ ಇಂಟು ಐ ಪ್ಲಸ್ ಡೆಲ್ ಬೈ ಡೆಲ್ ವೈ ಇಂಟು ಜೆ ಪ್ಲಸ್ ಡೆಲ್ ಬೈ ಡೆಲ್ ಝೆಡ್ ಇಂಟು ಕೆ. ಓಕೆ, ಫಾರ್ ಡೆಲ್ಗೆ. ಸೊ ದಿಸ್ ಈಸ್ ಫಾರ್, ಇಲ್ಲಿ ಕೊಟ್ಟಿದ್ದಾರಲ್ಲ ಇದು ಐ ಮಾತ್ರ ಕೊಟ್ಟಿರೋದು. ಓಕೆ, ಹಾಗಾಗಿ ಇದಕ್ಕೆ ಇದಿಷ್ಟುದಕ್ಕೆ ಡೆಲ್ ಇದಕ್ಕೆ ಈಕ್ವಲ್ ಟು ಸಮೇಷನ್ ಆಫ್ ಡೆಲ್ ಬೈ ಡೆಲ್ ಎಕ್ಸ್ ಐ ಅಂತ ಬರೆದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಜೆ ಮತ್ತು ಕೆ ಪ್ರೆಸೆಂಟ್ ಇರುತ್ತೆ ಅಂತ. ಸೊ ಸಿಮಿಲರ್ಲಿ ಇದು ಸೊ ಡೆಲ್ಲಿಗೆ ಇದಿಷ್ಟು. ಓಕೆ, ಫಾರ್ ಡೆಲ್. ನೆಕ್ಸ್ಟ್ ವೆಕ್ಟರ್ ಆಫ್ ಎ ಡಾಟ್ ವೆಕ್ಟರ್ ಆಫ್ ಆರ್ ಈಸ್ ಸಮೇಷನ್ ಆಫ್ A1 X, ಸಮೇಷನ್ ಆಫ್ A1 X. ಸಮೇಷನ್ ಟೇಕ್ ಇಟ್ ಔಟ್ಸೈಡ್. ಇವಾಗೇನಾಗುತ್ತೆ ಅದು, ಸೊ ಡೆಲ್ ಡಾಟ್ ವೆಕ್ಟರ್ ಆಫ್ ಎ ಡಾಟ್ ವೆಕ್ಟರ್ ಆಫ್ ಆರ್, ಸೊ ದಟ್ ಈಸ್ ಈಕ್ವಲ್ ಟು ಡೆಲ್ ಅಂತ ಹೇಳಿದ್ರೆ ಸಮೇಷನ್ ಆಫ್ ಡೆಲ್ ಬೈ ಡೆಲ್ ಎಕ್ಸ್ ಐ ಆಯಿತು. ಸೊ ವೆಕ್ಟರ್ ಆಫ್ ಎ ಡಾಟ್ ವೆಕ್ಟರ್ ಆಫ್ ಆರ್ ಅಂತ ಹೇಳಿದ್ರೆ ಸಮೇಷನ್ ಆಫ್ A1 X. ಸೊ ಈಕ್ವಲ್ ಟು ಸಮೇಷನ್ ಟೇಕ್ ಇಟ್ ಔಟ್ಸೈಡ್. ನೆಕ್ಸ್ಟ್ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ A1 X ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇಲ್ಲಿ ಐ ಇದೆ, ಐ ಆ್ಯಸ್ ಇಟ್ ಈಸ್. ಓಕೆ, ಸೊ A1 ಅದನ್ನು ಕಾನ್ಸ್ಟೆಂಟ್ ಅಂತ ಇಟ್ಕೊಂಡು ಸಮೇಷನ್ ಆಫ್ A1, ಸೊ ಪಾರ್ಷಿಯಲ್ ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ 1. ಓಕೆ, ಇಂಟು ಐ, ಸೊ ದಟ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ A1 ಇಂಟು 1 ಈಸ್ A1, A1 ಇಂಟು ಐ. ಸೊ ಸಮೇಷನ್ ಆಫ್ A1 ಐ ಅಂತ ಹೇಳಿದ್ರೆ ದಟ್ ಈಸ್ ವೆಕ್ಟರ್ ಆಫ್ ಎ. ಸೊ ಹ್ಯಾನ್ಸ್ ಪ್ರೂವ್ಡ್. ಓಕೆ, ನೆಕ್ಸ್ಟ್ 25th ಡೈವ್ ಅಂತ ಹೇಳಿದ್ರೆ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎ ಕ್ರಾಸ್ ವೆಕ್ಟರ್ ಆಫ್ ಆರ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡೋಣ, ವೆಕ್ಟರ್ ಆಫ್ ಎ ಕ್ರಾಸ್ ವೆಕ್ಟರ್ ಆಫ್ ಆರ್ ಫೈಂಡ್ ಔಟ್ ಮಾಡಬೇಕು. ಸೊ ವೆಕ್ಟರ್ ಆಫ್ ಎ ಕ್ರಾಸ್ ವೆಕ್ಟರ್ ಆಫ್ ಆರ್ ಇನ್ ಕ್ರಾಸ್ ಪ್ರಾಡಕ್ಟಲ್ಲಿ ಡಿಟರ್ಮಿನೆಂಟ್ ಬರಿಬೇಕು ಐ ಜೆ ಕೆ. ಐ ಕೋಎಫಿಷಿಯಂಟ್ ಆಫ್ ವೆಕ್ಟರ್ ಆಫ್ ಎ ಈಸ್ A1, ಜೆ ಕೋಎಫಿಷಿಯಂಟ್ ಆಫ್ ವೆಕ್ಟರ್ ಆಫ್ ಎ ಈಸ್ A2, ಕೆ ಕೋಎಫಿಷಿಯಂಟ್ ಆಫ್ ವೆಕ್ಟರ್ ಆಫ್ ಎ ಈಸ್ A3. ಸಿಮಿಲರ್ಲಿ ವೆಕ್ಟರ್ ಆಫ್ ಆರ್ ಅಲ್ಲಿ ಐ ಕೋಎಫಿಷಿಯಂಟ್ ಇಸ್ ಎಕ್ಸ್, ಜೆ ಕೋಎಫಿಷಿಯಂಟ್ ಇಸ್ ವೈ, ಕೆ ಕೋಎಫಿಷಿಯಂಟ್ ಇಸ್ ಝೆಡ್. ಈಕ್ವಲ್ ಟು ಓನ್ಲಿ 1ಗೆ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದಾರೆ, ಇದೊಂದಕ್ಕೆ. ಓಕೆ, ಐ ಹ್ಯಾಸ್ ಇಟ್ ಈಸ್ ಹಾಗೆ ಇಟ್ಕೊಳ್ಳಿ. ಸೊ ಇದು ಮತ್ತು ಇದು ಕ್ಲೋಸ್ ಮಾಡಿದರೆ A2 Z ಮೈನಸ್ ಆಫ್ A3 Y. ಸಮೇಷನ್ ಯೂಸ್ ಮಾಡಿರೋದ್ರಿಂದ ಜೆ ಕೆ ಪ್ರೆಸೆಂಟ್ ಅಂತ ಇಟ್ಕೋಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಡೈವ್ ಅಂತ ಹೇಳಿದ್ರೆ ಡೈವರ್ಜೆನ್ಸ್. ಸೊ ಡೈವರ್ಜೆನ್ಸ್ಗೆ ಡೆಲ್ ಡಾಟ್ ಗ್ರೇಡಿಯಂಟು ಡೈವರ್ಜೆನ್ಸ್ ಎಲ್ಲ ಕೂಡ ಡೆಲ್ ಅಂತಾನೆ. ಸೊ ವೆಕ್ಟರ್ ಆಫ್ ಎ ಕ್ರಾಸ್ ವೆಕ್ಟರ್ ಆಫ್ ಆರ್ ಈಕ್ವಲ್ ಟು ಡೆಲ್ ಅಂತ ಹೇಳಿದ್ರೆ ಸಮೇಷನ್ ಆಫ್ ಡೆಲ್ ಬೈ ಡೆಲ್ ಎಕ್ಸ್ ಇಂಟು ಐ ಡಾಟ್, ಇಲ್ಲಿ ಡಾಟ್ ಇದೆ. ಸೊ ವೆಕ್ಟರ್ ಆಫ್ ಎ ಕ್ರಾಸ್ ವೆಕ್ಟರ್ ಆಫ್ ಆರ್ ಇಸ್ ದಿಸ್ ಒನ್, ಸಮೇಷನ್ ಆಫ್ ಐ ಇಂಟು A2 Z ಮೈನಸ್ A3 Y. ಸೊ ಸಮೇಷನ್ ಟೇಕ್ ಇಟ್ ಕಾಮನ್, ಸೊ ಡೆಲ್ ಬೈ ಡೆಲ್ ಎಕ್ಸ್ A2 Z ಮೈನಸ್ A3 Y. ಸೊ ಐ ಡಾಟ್ ಐ ಈಸ್ ಇನ್ ಡಾಟ್ ಪ್ರಾಡಕ್ಟ್ ಇಲ್ಲ, ಡಾಟ್ ಇದೆ, ಐ ಡಾಟ್ ಐ, ಐ ಅದು ವೆಕ್ಟರ್ ಗೊತ್ತಾಯ್ತಲ್ಲ. ಐ ಡಾಟ್ ಐ ಏನಾಗುತ್ತದು 1. ಸೊ ಇಲ್ಲಿ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇಲ್ಲಿ ಎಕ್ಸ್ ಇಲ್ಲವೇ ಇಲ್ಲ, ಸೊ ದೆನ್ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟು, ಸೊ ದಟ್ ಈಸ್ 0. ಸೊ ಸಮೇಷನ್ ಆಫ್ 0 ಈಸ್ 0 ಓನ್ಲಿ. ಸೊ ಅಲ್ಲಿಗೆ ಐಗೂ ಕೂಡ 0ನೇ, ಜೆಗೂ ಕೂಡ 0ನೇ, ಕೆಗೂ ಕೂಡ 0ನೇ. ಸೊ ದಟ್ ಈಸ್ ಈಕ್ವಲ್ ಟು 0. ಸೊ ಡೈವರ್ಜೆನ್ಸ್ ಆಫ್ ಇಲ್ಲಿ ಡಾಟ್ ವೆಕ್ಟರ್ ಆಫ್ ಎ ಕ್ರಾಸ್ ವೆಕ್ಟರ್ ಆಫ್ ಆರ್, ಓಕೆ, ಈಕ್ವಲ್ ಟು 0. ಅದರ್ವೈಸ್ ಡೆಲ್ ಡಾಟ್ ಇದೆಯಲ್ಲ, ಡೆಲ್ ಡಾಟ್ ಅಂದರೆ ಡೈವರ್ಜೆನ್ಸ್ ಅಂತ. ವೆಕ್ಟರ್ ಆಫ್ ಎ ಕ್ರಾಸ್ ವೆಕ್ಟರ್ ಆಫ್ ಆರ್ ಈಕ್ವಲ್ ಟು 0, ಹ್ಯಾನ್ಸ್ ಪ್ರೂವ್ಡ್. ಓಕೆ, ನೆಕ್ಸ್ಟ್ 26th ಕರ್ಲ್ ಆಫ್ ವೆಕ್ಟರ್ ಆಫ್ ಎ ಕ್ರಾಸ್ ವೆಕ್ಟರ್ ಆಫ್ ಆರ್ ಈಕ್ವಲ್ ಟು 2 times of vector of A. This problem is the same as problem number 23. As we have
ವೆಕ್ಟರ್ ಆಫ್ ಎ ಇನ್ ಪ್ಲೇಸ್ ಆಫ್ ವೆಕ್ಟರ್ ಆಫ್ ಒಮೆಗಾ. ಸೊ ಆಲ್ರೆಡಿ ನಾವು ಪ್ರಾಬ್ಲಮ್ 23ನಲ್ಲಿ ಮಾಡಿದ್ದೇವೆ. ಸೊ ಈ ಪ್ರಾಬ್ಲಮಲ್ಲಿ 26th ಪ್ರಾಬ್ಲಮಲ್ಲಿ ವೆಕ್ಟರ್ ಆಫ್ ಎ ಅಂತ ಕೊಟ್ಟಿದ್ದಾರೆ. ಬಟ್ 23rd ಪ್ರಾಬ್ಲಮ್ನಲ್ಲಿ ವೆಕ್ಟರ್ ಆಫ್ ಒಮೆಗಾ ಅಂತ ಇದೆ. ಓಕೆ, 26th ವೆಕ್ಟರ್ ಆಫ್ ಎ. ಓಕೆ, 26th ಪ್ರಾಬ್ಲಮಲ್ಲಿ ವೆಕ್ಟರ್ ಆಫ್ ಎ. 23rd ಪ್ರಾಬ್ಲಮ್ನಲ್ಲಿ ಏನಾಗಿದೆ, ವೆಕ್ಟರ್ ಆಫ್ ಒಮೆಗಾ ಕೊಟ್ಟಿದ್ದಾರೆ ಇನ್ಸ್ಟೆಡ್ ಆಫ್ ದಟ್. ಬೀಯಿಂಗ್ ಎ ಕಾನ್ಸ್ಟೆಂಟ್ ವೆಕ್ಟರ್, ಇದು ಇವಾಗ ಕಾನ್ಸ್ಟೆಂಟ್ ವೆಕ್ಟರ್. ವಿ ಹ್ಯಾವ್ ಪ್ರೂವ್ಡ್ ಇನ್ ಪ್ರಾಬ್ಲಮ್ 23, ಆಲ್ರೆಡಿ ಪ್ರಾಬ್ಲಮ್ 23ನಲ್ಲೇ ಪ್ರೂವ್ ಆಗಿದೆ. ಕರ್ಲ್ ಆಫ್ ವೆಕ್ಟರ್ ಆಫ್ ಒಮೆಗಾ ಕ್ರಾಸ್ ವೆಕ್ಟರ್ ಆಫ್ ಆರ್ ಈಕ್ವಲ್ ಟು 2 ಟೈಮ್ಸ್ ಆಫ್ ವೆಕ್ಟರ್ ಆಫ್ ಒಮೆಗಾ. ಸೊ ಅಷ್ಟೇ. ಸೊ ಎಲ್ಲಿ ವೆಕ್ಟರ್ ಆಫ್ ಒಮೆಗಾ ಇದೆ ಆ ಪ್ಲೇಸ್ನಲ್ಲಿ ವೆಕ್ಟರ್ ಆಫ್ ಎ ಅಂತ ಬರೀರಿ ಅಷ್ಟೆ. ಬಟ್ ನೀವು ಎಕ್ಸಾಮಲ್ಲಿ ಪ್ರೂವ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ನೋಟ್ಸ್ ಇರೋದ್ರಿಂದ ಇದನ್ನೇ ರೆಫರ್ ಮಾಡ್ಕೊಂಡ್ರೆ ಆಗುತ್ತೆ. ಬಟ್ ಇನ್ ಎಕ್ಸಾಮಲ್ಲಿ ಈ 26th ಪ್ರಾಬ್ಲಮ್ ಬಂದರೆ 26th ಪ್ರಾಬ್ಲಮಲ್ಲಿ ಈ ಥರ ಮಾಡಬೇಕು. 23rd ಪ್ರಾಬ್ಲಮ್ ಬಂದರೆ 23rd ಪ್ರಾಬ್ಲಮ್ದು ಆ ಥರ ಒಮೆಗಾ ಬರೋ ಹಾಗೆ ಮಾಡಬೇಕು. ಓಕೆ, ಹೆನ್ಸ್ ಪ್ರೂವ್ಡ್. ಓಕೆ, ಥ್ಯಾಂಕ್ ಯು. ನಮಸ್ತೆ.